ಊಟ ಆಯ್ಕ ಬರಂದ್ಲೆ ಬೇಡ ನನಗೆ. ಸರಿ ಬಿಡು ಆಯ್ತು. ನನ್ನ ಬಗ್ಗೆ ತಲೆಗೆಡ್ಸ್ಕೊಂತೀರ ಹಾಕು. ನಾನು ಊಟ್ರೆಷ್ಟು ಅವೆಲ್ಲ ಕಟ್ಕೊಂಡು ನಿಮ್ಗೆ ಏನು ಪಾಪ. ನಿಮ್ಗೆ ನಿಮ್ಮ ಸಾಸೆ ಚೆನ್ನಾಗಿದ್ರು ಸಾಕು. ಜಾಸ್ತಿ ಪುರಾಣ ಆಡ್ಬೇಡ. ಊಟ ಬೇಕಂತ ಕೇಳ್ತೇವ್ರಿ, ಬೇಕು ಇಕ್ಕ ಬತ್ತೀನಿ ಬ್ಯಾಡ್ದ ಬಿಡು. ಉಂದರಿರು. ನಮ್ಮ ಮಾತು ಮರುವದಿ ಕೊಡ್ದದ್ ಮಕ್ಳುಗಳ ವಿದ್ಯೆಷ್ಟು ಹತ್ರಷ್ಟಲ ಅವ್ರು ಕಟ್ಕೊಂಡು ನಮ್ಗೆ ಎಲ್ಲ ಹೇಳ್ತಿದ್ದೀನಿ. ನೀನು ಹೋಯ್ತಿಗದಿರ ಕರ್ದಿ ಅಂದೆ ಹೋಗುವೆ ನೀನು ಹೋಗ್ದಾನೆ. ಏನ್ ಮಾಡಕ್ಕೆ ಉಳ್ಕೊಂಡೆ, ನಮ್ಮ ಜೀವತೆಗೆ ಕುಳ್ಕೊಂಡ, ನಮ್ಮ ತಲೆಗೆಸ ಕುಳ್ಕೊಂಡ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದ್ ಕರೀತೀನು. ಏನೊಳೆ ಕಿರಿಕಿರಿ ಅನ್ಬೇಡ ಮನೇಲಿ. ಶುಭ ಕಾರ್ಯ ಮಾಡತ್ತವು ಒಳ್ಳೆ ಇದ್ ಮಾಡ್ಬೇಡ ನೀನು. ನಿಮ್ ಗಾರದಾರ ಕೆಲಸ ಮಾಡ್ತಿದ್ರಿ ಗಂಡು ಹೊತ್ತು ಸೇರ್ಕೊಂಡು ನೀವು ನಿಮಗೆ ಬುದ್ಧಿ ಕಲಿಬೇಕು. ನಿಮ್ ತಳಕ್ಕೆ ಕುಡಿತಾವಳಲ್ಲ ಅವಳು ಅವಳಿಗೆ ಇರ್ಬೇಕು. ಅವಳು ನನ್ನ ಮಗಳು ಅಂತ ತಿಳ್ಕೊಂಡು ನಾವು ಮದುವೆ ಮಾಡ್ತಾ ಇರೋದು. ನಾವು ನಿನ್ಗೂ ಅವಳಕ್ಕೂ ಎಲ್ಲ ಸಂಬಂಧ ನಿನ್ಗೆ ಎಲ್ಲ ನಾವು ಯಾರು ಮದುವೆ ಮಾಡ್ತೀವಿ. ನೀನೇ ಒಂದ್ಲ ಕೇಳಕ್ಕೆ ನೀನು. ಬಿಡು ಆಯ್ತು. ನಾನ್ಯಾರು ಕೇಳಕ್ಕೆ ಅಲ್ವಾ? ನೀನ್ಯಾರು ಕೇಳಕ್ಕೆ ನೀನು. ಸರಿ ಬಿಡು ಆಯ್ತು. ಏನ್ ಸರಿ ಏನ್ ಸರಿ ಹೇಳು. ನೋಡಿ ಸುಮ್ಮನೆ ನನಗೆ ಜಾಗ ಆಡ್ಬೇಡ ನೀನು. ನನಗೆ ಹತ್ತಿಸ್ಬಿಡ ಪಾಪವ. ಏನ್ ಕ್ವಾಪತ್ತು ಸರು? ಏನ್ಲ ಕ್ವಾಪತ್ತು ಸರು? ನೀನ್ ಹತ್ತಿಸ್ಬಿಡ ಕ್ವಾಪವ ನೀನು. ನೀನು ಹೇಗೆ ಇಷ್ಟು ಬೆಂಕಿ ನೀನೆ ನೀನೇ ಸರಿಯಾ ಬುದ್ಧಿ ಕಲ್ತಿರೋ ನೀನು. ಅಲ್ಲ ಇದು ರೆಡಿ ಆಯ್ತಲ್ಲ ಅವಳು? ರೆಡಿ ಆಯ್ತವಳೆ. ಸರಿ ಬರ್ತಾ ಇದಾರಂತೆ. ಇನ್ನೊಂದು 5 ನಿಮಿಷ ಬಂದಾರಂತೆ. ಹಾಗೆ ಕಳ್ಸ್ಬೇಡ, ಟೀ ಮಾಡ್ಕೊಂಡು ಕಳ್ಸು. ಆಯ್ತು ಬಿಡಿ, ಮಾಡ್ಕೊಡ್ತೀನಂತೆ. ಬತ್ತವ್ರೆ ರೆಡಿ ಆಗ ಕೇಳು. ರೆಡಿ ಆಗಕಂತ ಬನ್ನಿ. ಎಲ್ಲಿ ಹೋಯ್ತಿದ್ದಾಳು? ಎಲ್ಗಮ್ಮ ಎಲ್ಲಿ ರೆಡಿ ಆಗುವಂತ? ಹೊರಗಡೆ ಕರ್ಕ ಹೋಯ್ತೀನಿ ಅಂತ ಅಂತೂ ಸ್ವಾತಿ ಮದ್ವೆ ಕಂಡು ಅದಕ್ಕೆ ಬರ್ತಾ ಇದಂತೆ. ಅದಕ್ಕೆ ರೆಡಿ ಆಗ ಕೇಳು ಅಂತ. ಅಮ್ಮ ನೀವು ಮಾನ ಮಾಡ್ಬೋದಿದ್ದದ ಅಲ್ಲ. ಊರೊಳಗೆ ನಾನು ತಲೆ ಎತ್ಕೊ ತಿರ್ಲಿ ಅಂತ ಮಾಡ್ತಿದ್ರು, ಅದು ಸಾಯಿಲಿ ಅಂತ ಮಾಡ್ತಿದ್ರಮ್ಮ. ಅಲ್ಲ ಕಡಿಮೆ ಯಾಕಮ್ಮ ಹೇಳ್ತಿದ್ರಿ? ಆಯ್ತು ಮದುವೆ ಮಾಡ್ಕೊಂಡು ತೊಳಸಿ ಹಂಗೆ ಅನ್ಕೊಂಡು ಮದ್ಬೇಕಿಂತ ಮುಂಚೆ ಹಿಂಗೆಲ್ಲ ತಿರ್ಗಿಸ್ಕೊಂಡು ತಲೆ ಎತ್ತಿ ಕರ್ಕೊಂಡು ತಿರ್ಗಕ್ಕೆ ಅವನೇನಮ್ಮ ಅವನು ಬಡಿದವನು ಕೈ ಕಾಲು ತೆಗ್ದ್ಬಿಡ್ತೀನಿ ನನ್ನ ಮಗನಿಗೆ. ಅವ್ನಿಗೆ ಯಾವಳ ನೀನು ಹೇಳ್ತಿ? ಅವಳನ್ನ ನಿನ್ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಡೈವರ್ಸ್ ಕೊಡ್ತೀನಿ ಅಂದ್ರೆ ಆಗ ಮುಗ್ದೈತಿ ನಿನ್ಗೂ ಅವ್ಳಿಗೂ ಸಂಬಂಧ. ಯಾಕೆ ಅವಳು ನೀನು ಹೇಳ್ತಿ? ಹೆಂಗದಳು ನೀನು ಹೇಳ್ತಿ? ಅಲ್ಲಕ್ರಮ ಯಾಕ್ರಮ ಆಡ್ತಾ ಇದ್ರಿ ನೀವು? ನಿಮ್ಗೆ ಚಂದ ಅನಿಸ್ತದೆ ನೀವು ಆಡ್ತಾ ಇರೋದು. ನಿಮ್ಗೆ ಚಂದ ಅನ್ಸದಮ್ಮ. ಹೇಳಮ್ಮ ನೀನೇ. ಏನ್ ಹೇಳಲ್ಲ ಚಂದ ಅನಿಸ್ತಿರೋದಕ್ಕೆಲ್ಲ ಮಾಡ್ತಾ ಇರೋದು. ಚೆನ್ನಾಗಿಲ್ಲ ಅಂತ ಅಂದಿದ್ರೆ ಯಾಕೆ ಮಾಡಕ್ ಹೋಯ್ತಿದ್ರಲ್ಲ ನೀನು. ಮೇಡಮ್ ಬೇಡ ಹಾಳು ಮಾಡ್ದೆ, ನಾವು ಸರಿ ಮಾಡ್ತೇವಿ. ಬಾಯಿ ಮುಚ್ಕೊಂಡು ಸುಮ್ಮನಿದ್ ಬಿಡು, ಜಾಸ್ತಿ ಮಾತಾಡ್ಬೇಡ ನೀನು. ಬಂದ್ರೇನೋ ಅವ್ರ ಮುಂದ್ಗಡೆ ಹಿಂಗೆಲ್ಲ ಆಡ್ಬೇಡ, ಅವ್ರು ಬೇಜಾರು ಮಾಡ್ಕೊತಾರೆ. ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿರ್ತಾನಪ್ಪ. ಈಗ ಬಂದ್ರ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರ? ಹ್ಞೂ ಆಂಟಿ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಸರಿ ಬಾ ಕುತ್ಕೋ, ಕಾಫಿ ಕುಡಿವೆ. ರೆಡಿ ಆಯ್ತಾವಳೆ. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾಕೆ ನೀವು ಜಾಸ್ತಿ ಮಾತಾಡೋದಿಲ್ವಲ್ಲ? ತುಂಬಾ ಸೈಲೆಂಟ್ ಅನ್ಸುತ್ತೆ. ಏನ್ ಮಾತಾಡೋದು ನಾನು? ಓಕೆ ಆಯ್ತು. ಯಾಕೋ ಮೂಡ್ ಆಫ್ ಆಗಿದೆ ನನಗೆ. ಸರಿ ಆಯ್ತು, ನಾವು ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ. ನೋಡಿ ಈ ಥರ ಎಲ್ಲ ಹೋಗೋದು ನನಗೆ ಒಂಚೂರು ಇಷ್ಟ ಇಲ್ಲ. ನನಗೆ ನೀವು ಹೋಗೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ಬೇಡ. ನಮ್ಮ ಊರಲ್ಲಿ ಜನಗಳು ಆಡ್ಕೊತಾರೆ. ನಮ್ಮ ಅಪ್ಪ ಅಮ್ಮನ ಕಾರ ಬುದ್ಧಿ ಇಲ್ಲ, ನಿಮ್ಮ ಕಾರ ಬುದ್ಧಿ ಇಲ್ವಾ? ನೋಡೋಕೆ ಎಷ್ಟು ಚೆನ್ನಾಗಿದ್ದೀರಿ. ಯಾರು ಸಿಗ್ತಾರಪ್ಪ ಅಚ್ಚುಕಟ್ಟಾಗಿರೋರು. ನನ್ನ ಮಾತಾ ಕೇಳಿ ನೀವು ಯಾವುದೇ ಕಾರಣಕ್ಕೂ ನೀವು ಹಂಗೆ ಕರ್ಕೊಂಡು ಹೋಗೋದು ನನಗೆ ಇಷ್ಟ ಆಗಿಲ್ಲ. ನನಗೆ ನೋಡಿ ನಿಮ್ಗೆ ಇಷ್ಟ ಆಗಲಿ ಬಿಡಲಿ, ನನಗೆ ನಿಮ್ಗಿಷ್ಟ ನನಗೆ ಮುಖ್ಯ ಅಲ್ಲ. ನನ್ನ ಇಷ್ಟ ನನಗೆ ಮುಖ್ಯ. ಅವ್ರು ನೋಡಿದಾಗಿಂದ ನನಗೆ ತುಂಬ ಇಷ್ಟ ಆಗಿದ್ದಾರೆ. ಯಾವುದೋ ಜನ್ಮದ ಋಣಾನು ಬಂದ ಅನಿಸ್ತಾ ಇದೆ. ನೋಡಿ ಇವಾಗ ನೀವು ಅವ್ರನ್ನ ಮದುವೆ ಆಗಿದ್ರು ಕೂಡ ಮತ್ತೆ ನನಗೆ ಅವರು ಸಿಗ್ತಾ ಇದ್ದಾರೆ ಅಂದರೆ ನಮ್ದು ಎಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮದು ಬಾಂಡಿಂಗು ಓ ಜನ್ಮದಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಏನು ಅವೆಲ್ಲ ನಂಬ್ತೀರಾ? ಓ ಜನ್ಮ ಆ ಜನ್ಮ ಈ ಜನ್ಮ ಅನ್ಕೊಂಡು ಅದೇನಪ್ಪ ಇವತ್ತು ಕಾಲದಲ್ಲಿ ಇಂಥ ದೊಡ್ಡ ಜನಗಳನ್ನ ಎಲ್ಲೂ ನೋಡಿಲ್ಲ. ಅವೆಲ್ಲ ಸುಳ್ಳು ಅವು. ಓ ಜನ್ಮ ಯಾರಿಗೂ ಕಂಡಿದಾರ? ಸುಮ್ಮನೆ ಇಲ್ದೋದೇನೋ ಹಂಗೆ ಇಲ್ದೋದೇನೋ ಮಾತಾಡೋಕ್ಕೆ ಒಂಥರ ಬೇಜಾರಾಗಬೇಕು ನಿಮಗೆ ಅಪ್ಪ. ಆಯ್ತು ಬ್ರೋ, ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀರಾ? ಅದೇನು ಕೇಳಿ. ಅಲ್ಲ ನಿಮ್ಗೇನಕ್ಕೆ ಇಷ್ಟೊಂದು ಪ್ರಾಬ್ಲಮ್ಮು? ನಿಮ್ಗೇನು ಪ್ರಾಬ್ಲಮ್? ನಾನು ಕರ್ಕೊಂಡು ಹೋದ್ರೆ ನಾನು ನಿಮ್ಗೆ ಪ್ರಾಬ್ಲಮ್ ಆಗುತ್ತಾ? ನನಗೆ ಪ್ರಾಬ್ಲಮ್ಮು? ಎಲ್ಲರೂ ಕರ್ಕೊಂಡು ಸುತ್ತಿ ನನಗೇನಂತೆ ಗೊತ್ತಾಯ್ತದೆ. ನಾನು ಕಟ್ಕೊಂಡಿರೋ ಹೇಳ್ತಿ ಬಿಡ್ತಾವೆ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು. ಅದೆಷ್ಟರ ಮಟ್ಟಿಗೆ ನನಗೆ ಟಾರ್ಚರ್ ಕೊಟ್ಟಿರ್ಬೇಕು ಅವಳು ಅಂತ. ನಿಮ್ಗೆ ಹೇಳೋಕ್ಕಾಗಿಲ್ಲ ಬಿಡಿ, ಯಾರು ಬೇಕಾದ್ರೆ ಹೇಳ್ಬೋದು, ನಿಮ್ಗಂತೂ ಹೇಳೋಕ್ಕಾಗಿಲ್ಲ. ಏನಾರು ಮಾಡ್ಕೊಳ್ಳಿ, ನನಗೇನು. ನಾನೇನೋ ನಿಮ್ಮ ಒಳ್ಳೇದು ಕೇಳ್ತೇವೆ. ಇವಳು ನಾನು ಕಟ್ಕೊಂಡಿರೋ ಗಂಡನ ನನ್ನೇ ಬಿಟ್ಬಿಟ್ಟು ನಿಮ್ಮ ಮದುವೆ ಆಗಿ ನಿಂತಾಳೆ. ನಾಳೆ ದಿವ್ಸ ನಿಮ್ಗಿಂತ ದೊಡ್ಡವ್ನು ಸಿಕ್ಕಿದ್ರೆ ನಿಮ್ಮನ್ನು ಬಿಡ್ತಾಳೆ. ತಿಳ್ಕೊಬಿಡಿ. ನಿಮ್ಮ ಒಳ್ಳೇದು ಕೇಳ್ತೇವೆ ಒಟ್ಟಿಗೆ ನಮ್ಮ ಅಣ್ಣಂಗೆ ಅಂತವ. ನಿಮ್ಮ ಇಷ್ಟ. ಇಷ್ಟೊಂದು ಕಾಳಜಿ ಇದೆ ನನ್ನ ಮೇಲೆ. ತುಂಬ ಟ್ಯಾಂಕ್ಸ್ ರೀ, ನಿಜಕ್ಕೂ ತುಂಬ ಟ್ಯಾಂಕ್ಸ್. ಇಷ್ಟು ಕಾಳಜಿ ಹೊಂದಿದ್ದೀರಲ್ಲ ನನ್ನ ಮೇಲೆ, ತುಂಬ ಖುಷಿ ಆಗುತ್ತೆ. ಓಕೆ ಆದರೂ ಪರವಾಗಿಲ್ಲ, ನಾನು ಮದುವೆನ ಅವ್ರನ್ನೇ ಆಗ್ತೀನಿ. ನಿಮ್ಮ ಮನೆ ಬರ ನಾವೇನು ಮಾಡೋಕ್ಕಾಗಿಲ್ಲ. ನಾನೇ ಕಟ್ಕೊಂಡೆ, ನನಗೆ ಇರ್ತಿ ಅಂತ ಇಷ್ಟ ಇಲ್ಲ. ನೀವೇನು ಅನ್ಬೋಸ್ಬೇಕು ಅಂತ ಅವ್ನು ಕಟ್ಕೊತಾ ಇದ್ದೀರೋ ಏನಾರು ಮಾಡ್ಕೊಂಡು ನನಗೇನು ಬಿಡಿ ಬ್ರೋ. ನಿಮ್ಗೆ ಏನಕ್ಕೆ ಟೆನ್ಷನು? ನೀವು ಡೈವರ್ಸ್ ಒಂದು ಕೊಡಿ ಸಾಕು, ನಾವು ಆರಾಮಾಗಿರ್ತೀವಿ. ತಲೆಗೆಡ್ಸ್ಕೊಬಿಡಿ. ನಿಮ್ಮ ಹೆಂಡ್ತಿನ ಯಾವುದೇ ಥರದಲ್ಲಿ ನಾನು ನೋಯಿಸಲ್ಲ ಮನ್ಸನ್ನ. ಅವಳು ನನ್ನ ಹೆಂಡ್ತಿ. ನನ್ನ ಹೆಂಡ್ತಿ ಆಗಿದ್ರೆ ನನ್ನ ಹೆಂಡ್ತಿ ಹೆಂಗಿರೋಳು ಈ ಕೆಲಸ ಮಾಡ್ತಿಲ್ಲ. ಅವಳು ಯಾವ ನನ್ನ ಹೆಂಡ್ತಿನಲ್ಲ ಬದನೆಕಾಯಿವಲ್ಲ. ಓಕೆ ಸರಿ ಟೈಮ್ ಇಲ್ಲ ನನಗೆ, ನಾನು ಹೊರ್ತೀನಿ. ನಾನು ಕಾಫಿ ತಡಪ್ಪ. ಬೇಡಮ್ಮ, ಕಾಫಿ ಬೇಡ. ನಾವು ಅಲ್ಲೇ ಹೊರಗಡೆ ಲಂಚ್ಗೆ ಹೋಗ್ತೀವಿ. ಸ್ವಲ್ಪ ಕುಡಿಬೋದಾಗಿತ್ತಲ್ಲ. ಬೇಡ, ಇನ್ನೊಂದಿನ ಊಟಕ್ಕೆ ಬರ್ತೀನಿ ಮನೆಗೆ. ಪ್ಲೀಸ್ ಇವತ್ತು ಬೇಡ, ಟೈಮ್ ಆಗುತ್ತೆ. ಇನ್ನೂ ಹೊರಗಡೆ ಏನೇನೋ ಎಲ್ಲೆಲ್ಲ ಹೋಗ್ಬೇಕು ನಾವು. ಎಲ್ಲಿ ಹೋಗ್ತಾ ಇದೀರಿ? ಹೊರಗಡೆ ಹೀಗೇನೆ ಲಂಚ್ ಮುಗಿಸ್ಕೊಂಡು ಅಲ್ಲಿ ಸುತ್ತಾಡ್ಕೊಂಡು ಆರಾಮಾಗಿ ಬರೋದು. ತುಂಬ ದಿನ ಆಯಿತು ನಾನು ಹೊರಗಡೆ ಹೋಗಿ, ಅದಕ್ಕೆ ಅವ್ರ ಜೊತೆ ಹೋಗೋಣ ಅಂತ. ನಿಮ್ಗೂ ಮಾಡೋ ಕೆಲಸ ಇಲ್ಲ, ನೋಡೋಕೆ ಇಷ್ಟು ಚೆನ್ನಾಗಿದ್ದೀರಿ. ನಾನೇ ಬೇಕಾದ್ರೆ ಬೇರೆ ಹುಡುಗಿ ತೋರಾಕ್ತೀನಿ, ಆರಾಮಾಗಿ ಮದುವೆ ಆಗಿರಿ. ಬೇಡ ಅಂತ ಕ್ಯಾನ್ಸಲ್ ಮಾಡಿ. ನೋ ಇಂಥ ಹುಡುಗಿನ ನಾನು ಬಿಟ್ಬಿಟ್ಟು ಕೈಗೆ ಸಿಕ್ಕಿರೋ ಮುತ್ತನ್ನ ಯಾರು ಕಳ್ಕೊಳಕ್ಕೆ ಇಷ್ಟಪಡ್ತಾರಾ? ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗಿಗಳು. ಥ್ಯಾಂಕ್ಸ್ ರೀ, ನಿಜವಾಗ್ಲೂ ನೀವು ನನಗೆ ಬಿಟ್ಕೊಡ್ತಾ ಇದ್ದೀರಲ್ಲ, ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾನೇನು ಬಿಟ್ಕೊಡ್ತಿದ್ರು ಅವಳಿಗೂ ನನಗೂ ಸಂಬಂಧನೇ ಇಲ್ಲ. ಬಿಟ್ಕೊಡೋದು ಏನು ಬರ್ತೀವಿ. ಓಕೆ ಆಯಿತು. ಕೂಲ್ ತಲೆಗೆಸ್ಕೊಬಿಡಿ ಆಯಿತಾ? ಏನು ಕೂಲೋ ಬದನೆಕಾಯೋ ಒಂದು ಗೊತ್ತಾಗಿಲ್ಲ ನನಗೆ. ಓಕೆ ಟೆನ್ಷನ್ ಮಾಡ್ಕೊಬಿಡಿ, ಆರಾಮಾಗಿರಿ. ವಾವ್ ರೀ ಸ್ವಾತಿ, ಏನು ರೀ ಸೂಪರ್ ಆಗಿ ಕಾಣ್ತೀರಿ ಸಿಂಪಲ್ ಡ್ರೆಸ್ಸಲ್ಲಿ. ನಿಜವಾಗ್ಲೂ ಆ ಡ್ರೆಸ್ಗೆ ನಿಮ್ಮಿಂದ ಕಳೆ ಬಂತು ಕಣ್ರಿ. ದೊಡ್ಡ ಬಡ್ಡೆ ಇದ್ದೇನೆ. ನನ್ನ ಮುಂದ್ಗಡೆ ನಾನು ಎಷ್ಟು ಹೋಗ್ತಾನೆ ನೋಡು. ನಿಮ್ಗೆ ಎಷ್ಟು ಹಾಕೋಬಿರ್ಬೇಕು.
ಸ್ವಾತಿ ಹೋಗ ಕೂಡ್ದು ನೀನು. ನಾನು ಹೇಳ್ತೇವೆ ನೀವು ಹೋಗ್ಬೇಡ ನೀನು. ಯಾರು ನೀವು? ನಾನು ಯಾರು ಅಂತಾನೆ ಗೊತ್ತಿಲ್ಲ ಹೆಂಗಾರೆ ನಿನಗೆ. ಯಾರು ಅಂತ ಗೊತ್ತಿಲ್ಲ ಹೇಳು. ಬ್ರೋ ಸ್ವಲ್ಪ ಸುಮ್ಮನಿರಿ. ಏನಕ್ಕೆ ಹಿಂಗೆ ಆಡ್ತಾ ಇದ್ದೀರಾ? ನಾವು ಹೋಗ್ತಾ ಇದ್ದೀವಿ ಅಲ್ವಾ, ಮಧ್ಯದಲ್ಲಿ ಶಿವಪೂಜೆ ಕಂಡು ಬಿಡೋ ಥರ ನೀವೇನು ಹಿಂಗೆ ಆಡ್ತಾ ಇದ್ದೀರಾ? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ರಿ. ಇವಾಗ ನೋಡಿ, ಮದುವೆ ಆದಮೇಲೆ ನಿಮಗೆ ಅವ್ರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಇರೋಕ್ಕಾಗ್ತಾನೆ ಇವಾಗ ಡೈವರ್ಸ್ ತಗೋತಾ ಇದ್ದೀರಾ. ಹಂಗೆ ನಾಳೆ ದಿನಕ್ಕೆ ನಮಗೂ ಹಾಗೆ ಆಗಬೇಕಾ? ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಸ್ವಲ್ಪ ನೀವು ಅದಕ್ಕೆ ಸಹಕರಿಸ್ಬೇಕು. ನೀವು ಏನು ಸಹಕರಿಸೋರು? ಏನು ಸಹಕರಿಸೋರು? ನಾನೇ ಸಹಕರಿಸನೆ? ನಾನೇ ಸಹಕರಿಸನೆ? ಅಯ್ಯೋ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಬನ್ನಿ ಹೋಗೋಣ. ಹಾಂ ಸರಿ. ನಿಜವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಇಷ್ಟು ಸಿಂಪಲ್ಲಾಗಿ ರೆಡಿ ಆಗಿದ್ದೀರಾ. ನನಗೆ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಹುಡುಗಿರೋದು ತುಂಬ ಇಷ್ಟ. ಇವಿ ಗ್ರಾಂಡ್ ಆಗಿದ್ರೆ ನನಗೆ ಇಷ್ಟನೇ ಆಗಲ್ಲ. ಥ್ಯಾಂಕ್ಸ್. ಅಯ್ಯೋ ಟ್ಯಾಂಕ್ಸ್ ಎಲ್ಲ ಹೇಳಿ ನನ್ನ ದೂರದವ್ರು ಮಾಡಬೇಡಿ ಆಯಿತಾ? ನಾನು ಟ್ಯಾಂಕ್ಸ್ ಹೇಳಿದ್ರೆ ನೀವು ನನ್ನ ತಳ್ತಾ ಇದ್ದೀರಾ ಅನಿಸುತ್ತೆ. ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ಆಯ್ತು, ಟೈಮ್ ಆಗುತ್ತೆ. ಹೊರಡದ ರಾತ್ರಿಗೆ ಇಲ್ಲಿಗೆ ಊಟಕ್ಕೆ? ಆಂಟಿ ಡಿನ್ನರ್ ಇಲ್ಲೇ ಮುಗಿಸ್ಕೊಂಡು ಹೋಗ್ತೀನಿ. ಅಡುಗೆ ಮಾಡಿ ಆಯಿತು, ಊಟ ಮಾಡ್ತೀನಿ. ಅದಕ್ಕೆ ಫೋನ್ ಮಾಡಿದ್ರು, ಇಲ್ಲೇ ನೈಟ್ ಬರಾಗ ಊಟ ಮಾಡ್ಕೊಂಡು ಹೋಗಿ ಅಡುಗೆ ಮಾಡ್ತೀವಿ ಅಂತ ಹೇಳುವಂತ. ಓ ಖಂಡಿತ ಊಟ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ ಇಲ್ಲಿ ಮಗ ತಿಂದಾನೆ ಕೂತವನೆ. ನಮ್ಮ ಅಮ್ಮನಿಗೆ ನನ್ನ ಮೇಲೆ ಜ್ಞಾನ ಇಲ್ಲ, ಅವನ ಮೇಲೆ ಜ್ಞಾನ. ಅವನು ಹೊಟ್ಟೆ ತುಂಬಿದೋ ಅಸ್ತಿದೋ ಅಂತ ನೋಡ್ತಾವಳೆ. ಎತ್ತು ಮಾಡ್ಕೊಂಡ್ಬಿಟ್ಟು ಏನು ಜನಗಳು ಏನೋ, ಅದೇನು ಹಣೆ ಬರ್ತದೆ ಇದನೋ ಏನೋ ಎಲ್ಲರೊಳವೆ. ಥೂ. ಓಕೆ ಮಾ ಹೊರಡ್ತೀನಿ ನಾನು. ಓಕೆ ಬ್ರೋ ಬಾಯ್. ಬ್ರೋ ಯಾಕೆ ಮಾತಾಡಲ್ವಾ? ಇಷ್ಟ ಇಲ್ಲ ಮಾತಾಡಕ್ಕೆ ನನ್ನ ಜೊತೆ? ನೋಡಿ ತುಂಬ ಆಯಿತು. ನಿಮಗೂ ಗೊತ್ತು ನನಗೂ ಉರ್ಸ್ತಾ ಇದ್ದೀರ ಅಂತ, ನನಗೂ ಗೊತ್ತು ನಿಮಗೂ ಗೊತ್ತು. ಬಾಯ್ ಮುಚ್ಕೊಂಡು ಈಗ ಹೋಯ್ತಾ ಇರ್ತಾನೆ ಹೋಗಿ. ಅವಳಿಗೂ ನಿಮಗೂ ಸರಿ ಆಗದೆ. ಓಕೆ ಜಾಸ್ತಿ ಟೆನ್ಷನ್ ತಗೋಬೇಡಿ. ಓಕೆ ಹೊರಡ್ತೀವಿ ನಾವು. ಸ್ವಾತಿ ಹೊರಡೋಣ. ಹೊರಡೋಣ. ಹೆಂಗೋ 100 ಕಾಲಂಗೆ ಸುಖವಾಗಿ ಬಾಳವ. ನನಗಾರು ಅದೃಷ್ಟ ಇಲ್ಲ ಸೊಸೆ ಮಾಡ್ಕೊಂಡು ಮನೆ ಇರ್ಸ್ಕೊಳಕ್ಕೆ. ಏನಾರು ಅವನಾರು ಅದೃಷ್ಟ ಮಾಡವಳೆ. ಚೆನ್ನಾಗಿ ಸುತ್ತಾಡ್ಕೊಂಡು ಆರಾಮಾಗಿರು. ಅಮ್ಮ ನಿಮ್ಗೇನು ಮಾನ ಮರ್ಬೋದಿರೋ ಜನಗಳಿಗೆ ಏನು ಅನ್ನಕ್ಕಿಲ್ವಮ್ಮ? ಆ ಜನಗಳು ಹೆಂಗೆ ಮಾತಾಡ್ಕೊತಾರ ಗೊತ್ತಾ? ನನ್ನ ಕಿವಿಯಾರ ನಾನೇ ಕೇಳಿಸ್ಕೊಂಬಂದಿರೋದು ಕೇಳ್ತಿರೋದು ನಾನು. ಯಾವ ಥರ ಕೆಟ್ಟಾಗಿ ಮಾತಾಡ್ಕೊತಾರ ಗೊತ್ತಾ? ಮಾತಾಡ್ಕೊಳ್ಳಿ ಬಿಟ್ಲ, ಮಾತಾಡ್ತಾರೆ. ಮಾತಾಡ್ಕೊಳಂಗೆ ಮಾಡ್ಕೊಂಡು ಕೂತಿದ್ದೀರಿ. ಇನ್ನೇನ್ಲ? ಸರಿ ಬಿಡು ನಿಂದೊಳ್ಳೆಯ. ಏನೇನು ನಾನೇ ಮಾಡ್ಕೊಂಡು ಕೂತಿದ್ದೆ. ನೀವು ತಾನೇ ಮದುವೆ ಮಾಡ್ತಿರೋದು. ಡೈವರ್ಸ್ ಕೊಟ್ಟು ಕಳಿಸಿದ್ರೆ ಅವಳು ಮದುವೆನಾದಾಗಳು ಆಳು ಬಿದ್ದು ಬಾವಿಗೆ ಬಿದ್ದು ಸಾಯಳಪ್ಪ. ನಮಗೇನು ಅದು ಬಿಟ್ಬಿಟ್ಟು ದಾರಸೂರ ಕರಂಡ್ರು ಅಂತ ನಿಮ್ಗೇನು ಸನ್ಮಾನ ಮಾಡ್ತಿದ್ರು ಅಲ್ಲವ? ಕರ್ಸಿ ನಿಮ್ಮನ್ನ ಒಳ್ಳೆ ಏನು ಕರಂದಾರಿ ಕೆಲಸ ಮಾಡಿದ್ದೀರಿ ಅಂದ್ಬಿಟ್ಟು ಅದೇನು ಬುದ್ಧಿ ಕಲ್ತಿದ್ರು ಹತ್ತು ಕಡೆ. ಗಂಡು ಬಿಟ್ಟು ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಬೇರೆಯವ್ರು ನೋಡ್ತಿದ್ರಿ. ಬೇರೆಯವ್ರು ಅನ್ಕೂಲ್ವ? ಮನೆಯವ್ರದಾಗ ಆಳು ಬಿದ್ದೋಗ್ಲಿ. ನಾನು ಇನ್ನೂ ಊಟ ತಿಂದಿಲ್ಲ. ಅವ್ನಿಗೆ ಹೇಳ್ತೀನಿ ನೋಡು ರಾತ್ರಿ ಊಟಕ್ಕೆ ಇಲ್ಲಿಗೆ ಬಾ ಅಂತ. ಯಾಕೆ ಮಾಡಿಲ್ವಾ ಅಡುಗೆ? ಹೋಗಿ ತಿನ್ನೋಗು. ಬೇಡ ಅಂತ ಯಾರು ಹೇಳ್ದರು? ಬೇಡ ಅಂತ ಯಾರು ಹೇಳ್ದರು? ತಿನ್ಬೇಡಕನಪ್ಪ ನೀನು ಅಂತ ಹೇಳು. ತಿನ್ಬೇಡಕನಪ್ಪ ನೀನು ಅಂತವೆ. ತಿನ್ನು ಅಂತಾನೆ ಹೇಳಿದ್ದು ನಾನುವೇ. ತಿಂದರೆ ಟೀಕೆಚನ್ ಕೂತಿರೋಕೆ ನಾವೇನು ಮಾಡೋಕ್ಕಾಯ್ತದೆ? ಇದೊಳೆ ಸರಿ ಐತಪ್ಪ ನಿಂದೊಳೆ ತೀಟ ಜಗಳ. ಒಳ್ಳೆ ಚಂದ ತೀಟ ಜಗಳ ಆಡ್ತೀಯ ಕಡೆ ನೀನುವೇ. ಒಳ್ಳೆ ನಿನ್ನಗೆ ಬುದ್ಧಿ ಕಲಿಬೇಕು. ನಿನ್ನಂಗೆ ನನ್ನ ಬುದ್ಧಿ ಕಲ್ತು ಚಂದಿಲ್ಲ ಬಿಡು. ನಿನ್ನ ಕಲಿಬೇಕು. ಪತಿಯಾಗ ಆಡಿದ್ರೆ ಇಳಿಸ್ಕತಿ ಸರಿಯಾಗಿ. ಊಟ ಬೇಕಾದ್ರೆ ಹೋಗಿ ಹಾಕೊಂಡು ತಿನ್ನೋಗಿ ಕೇಳ್ದೆ ತಾನೆ. ಹಾಕೊಡೋದು ನನಗೆ ಬೇಡ ಅಂತಾನೆ. ಈಗ ಹಾಕೊಂಡು ತಿನ್ನೋಗಿ ನೀನು. ನಾನಂತೂ ಹಾಕೊಡಕ್ಕಿಲ್ಲ ನಾನು. ಬೇಡ ಬಿಡು. ಯಾವ ಊಟನೂ ಬೇಡ, ಏನು ಬೇಡ. ಇದ್ರ ಇರ್ತೀವಿ ಸತ್ತು ಸಾಯ್ತೀನಿ. ಯಾರಿಗೆ ನನ್ನ ಕಟ್ಕಡೆ ಯಾರಿಗೆ ಬೇಕಾಗಿತ್ತು, ಏನು ಬೇಕಾಗಿತ್ತು? ಅದೇ ನನ್ನ ಲೆಕ್ಕಕ್ಕೂ ಇಲ್ಲ ಪಕ್ಕಕ್ಕೂ ಇಲ್ಲ. ಈ ಮನೆ ಒಳಗೆ ಏನಾದ್ರು ಗೊತ್ತು. ನಿಜವಾಗ್ಲೂ ನೀವು ನಮ್ಮ ಅಪ್ಪ ಅಮ್ಮ ಅಂತ ಗೊತ್ತಾಗ್ದೇ ಇದ್ರು ನಾನು ನಿಮ್ಮದಿಗೆ ಇರೋನು. ನನ್ನ ನಿಮ್ಮದೇನೋ ನಾನೇ ಇರೋದು ಕರಿ ಯಾರು ನಾನೇ ಹಾಳು ಮಾಡ್ಕೊಬಿಟ್ಟೆ. ನಿಜವಾಗ್ಲೂ ನನಗೆ ಬೇಜಾರಾಯ್ತದೆ. ಈಗಲೂ ಏನು ಕಾಲ ಮೀರೋಗಿಲ್ಲ. ಆಳು ಬಿದ್ದು ಹೋಗು, ತೊಲ್ಗು ಹೋಗು. ಇರಬೇಡ ಮನೆ ಒಳಗೆ. ನೀನು ಇದ್ದೇನೇನು ಆಗಬೇಕಾಗಿಲ್ಲ. ಹೋಗು ಕಾಡ್ದಿ ತೊಲ್ಗು ಮನೆ ಆಚೆಗೆ. ನೀನು ಇರುವಂತ ಇಲ್ಲ ಯಾರು ಕಾಲು ಕಟ್ತಿರಕತ್ತೆ. ಥೂ ಏನಾಗಿದೆ ಅದು? ನಾನು ಹಿಂಗಿದ್ರೆ ಆಯ್ಕಿಲ್ಲ. ಮೊದಲು ಪಾಲ ಮಾಡ್ಕೊಂಡು ಹೋಗ್ಬೇಕು. ಎಲ್ಲೆಲ್ಲಿ ಕರ್ಕೊ ಹೋದನು, ಏನು ಮಾಡೋನು ಬಿಡಿದಾನು. ಮೊದಲು ಅವ್ನು ನಿನ್ಗುಟ್ಟೆ ಅವ್ರು ಇಲ್ಲೋತಾರು ಹೋಗ್ಬಿಟ್ಟು ಏನೇನು ಮಾಡಿದ್ರೆ ನಾನು ನೋಡ್ಕೋಬೇಕು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.